ನೋಡ್ರಿ ಫ್ರೆಂಡ್ಸ್, ಚವಳಿ ಗಿಡ ನೋಡ್ರಿ ಎಲ್ಲ ರೋಗ ಬಿದ್ದು ಎಲ್ಲ ಹೋಗ್ಬಿಟ್ಟ ನೋಡ್ರಿ ಫ್ರೆಂಡ್ಸ್. ಯಾಕೋ ಏನೋ ಫುಲ್ ಎಲ್ಲ ರೋಗ ಬಿದ್ದುಬಿಟ್ಟ ನೋಡ್ರಿ. ಇದು ಯಾವ ರೋಗಪ್ಪ ಅಂದ್ರೆ ಇದು ಮಜ್ಜಿಗೆ ರೋಗ ನೋಡ್ರಿ ಫ್ರೆಂಡ್ಸ್. ಇದು ಮಜ್ಜಿಗೆ ರೋಗ ಅಂತ ನೋಡ್ರಿ ಫ್ರೆಂಡ್ಸ್. ಈ ತರ ಹಿಂಗ ಮಜ್ಜಿಗೆ ರೋಗ ಬಿದ್ದುಬಿಟ್ಟೈತಿ ನೋಡ್ರಿ. ಚವಳಿ ಕಾಯಂಕರ ಒಂದು ಆಗಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ನಾನಂತೂ ಆರಾಮದೀನಿ, ನೀವು ಕೂಡ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ ನೋಡ್ರಿ ಫ್ರೆಂಡ್ಸ್. ಇವತ್ತೇನಪ್ಪ ಅಂದ್ರೆ ನೋಡ್ರಿ, ಮಳೆ ಭಾಳ ಅಂದ್ರೆ ಭಾಳ ಹತ್ತಿಬಿಟ್ಟೈತಿ ನೋಡ್ರಿ ಫ್ರೆಂಡ್ಸ್. ಜಿಟಿ ಜಿಟಿ ಮಳೆ ಹತ್ತಿಬಿಟ್ಟೈತಿ. ಮಳೆ ಈ ಕಡೆ ಫುಲ್ ಮಳೆನೂ ಆಗೋಲಾಗೈತಿ ಫ್ರೆಂಡ್ಸ್. ಸಣ್ಣಗೆ ಬರಾಕತೈತಿ ನೋಡ್ರಿ, ಭಾಳ ಜಿಟಿ ಜಿಟಿ ಮಳೆ ಬರಾಕತೈತಿ ನೋಡ್ರಿ ಫ್ರೆಂಡ್ಸ್. ನೋಡ್ರಿ ಹತ್ತಿಗೆ ನೀರಾಗ್ಯಾವ ನೋಡ್ರಿ. ಎಣ್ಣೆ ಹೊಡಿದಾಗೋಲಾಗ್ಯದ. ಯಾಕಪ್ಪ ಅಂದ್ರೆ ಮಳೆ ಬಂದು ಎಲ್ಲ ಎಣ್ಣೆ ಹೊಡೆದಿದ್ದೆಲ್ಲ ತೊಳ್ಕೊಂಡು ಹೋಗೈತ್ರಿ ಫ್ರೆಂಡ್ಸ್. ಅದಕ್ಕೆ ಮಳೆ ಹೋಗ್ಲಿ ಅಂತೇಳಿ ಬಿಸಿಲು ಬಿದ್ದಿಂದ ಹೊಡಿಬೇಕಂತೇಳಿ ಅಂದ್ಕೊಂಡಿದ್ರು ನೋಡ್ರಿ ಫ್ರೆಂಡ್ಸ್. ಈಗ ಬಿಸಿಲು ಯಾವಾಗ ಬೀಳ್ದೈತಿ ಅವಾಗ ಎಣ್ಣೆ ಹೊಡಿಬೇಕು ನೋಡ್ರಿ ಫ್ರೆಂಡ್ಸ್. ನೋಡ್ರಿ ಈಗ ಹಿಂಗೈತಿ ನೋಡ್ರಿ, ಒಳಗೆಲ್ಲ ಹರಿಗ್ಯಾವ ನೋಡ್ರಿ ಫ್ರೆಂಡ್ಸ್. ಈಗ ಕಸ ಹತ್ಬಿಟ್ಟೈತಿ ನೋಡ್ರಿ. ಕಸ ಅದು ಹರಿಗಿದ್ಗಳೇ ಕಸ ಕೂತ್ಬಿಟ್ಟೈತ್ರಿ. ಯಾಕಪ್ಪ ಅಂದ್ರೆ ಬಿಸಿಲು ಭಾಳ ಇಲ್ಲ, ಅದಕ್ಕೆ ಕಸ ಕೂತ್ಬಿಟ್ಟೈತ್ರಿ ಫ್ರೆಂಡ್ಸ್. ಬಿಸಿಲು ಬಿದ್ದರೆ ಕಸ ಎಲ್ಲ ಸತ್ತು ಹೋಗಿತ್ರಿ. ಅದು ಈ ಏನೈತಿ ಅದು ಹಳ್ಳಿ ಕಸ ಹತ್ತಿಬಿಟ್ಟೈತ್ರಿ ಫ್ರೆಂಡ್ಸ್. ನೋಡ್ರಿ ಹೆಂಗೆ ಕಾಣ್ತದ ಹಸಿರಾಗೆ ನೋಡ್ರಿ ಫ್ರೆಂಡ್ಸ್. ಚವಳಿ ಗಿಡ ನೋಡ್ರಿ ಎಲ್ಲ ರೋಗ ಬಿದ್ದು ಎಲ್ಲ ಹೋಗ್ಬಿಟ್ಟ ನೋಡ್ರಿ ಫ್ರೆಂಡ್ಸ್. ಯಾಕೋ ಏನೋ ಫುಲ್ ಎಲ್ಲ ರೋಗ ಬಿದ್ದುಬಿಟ್ಟ ನೋಡ್ರಿ. ಇದು ಯಾವ ರೋಗಪ್ಪ ಅಂದ್ರೆ ಇದು ಮಜ್ಜಿಗೆ ರೋಗ ನೋಡ್ರಿ ಫ್ರೆಂಡ್ಸ್. ಇದು ಮಜ್ಜಿಗೆ ರೋಗ ಅಂತ. ಮಜ್ಜಿಗೆ ರೋಗ ಅಂದ್ರೆ ಎಲ್ಲ ಮಜ್ಜಿಗೆ ಹಾಕದಂಗೆ ಐತಿ ನೋಡ್ರಿ ಫ್ರೆಂಡ್ಸ್ ಈ ಚವಳಿ ಗಿಡದ ಮೇಲೆ. ಅದು ಯಾಕಂದ್ರೆ ಗೊತ್ತಿಲ್ಲ ನೋಡ್ರಿ ಫ್ರೆಂಡ್ಸ್. ಈ ಮಳೆ ಭಾಳ ಆಗಿ ಸಂಬಂಧ ಏನೋ ಗೊತ್ತಿಲ್ಲ ರೀ. ಎಲ್ಲ ಔಷಧ ಹೊಡೆದ್ರು ಕಂಟ್ರೋಲ್ ಆಗಿಲ್ಲ ನೋಡ್ರಿ ಫ್ರೆಂಡ್ಸ್. ಎಲ್ಲ ಮಜ್ಜಿಗೆ ರೋಗ ಬಿದ್ದುಬಿಟ್ಟೈತ್ರಿ ನೋಡ್ರಿ ಫ್ರೆಂಡ್ಸ್. ನಿಮ್ಗೆ ತೋರಿಸ್ತೀನಿ ನೋಡ್ರಿ ಫ್ರೆಂಡ್ಸ್, ಹೆಂಗೆ ಮಜ್ಜಿಗೆ ರೋಗ ಹೆಂಗೆ ಬಿದ್ದದನ್ನು ತೋರಿಸ್ತೀನಿ ನೋಡ್ರಿ ಫ್ರೆಂಡ್ಸ್. ಬರ್ರಿ ನೋಡ್ರಿ ಫ್ರೆಂಡ್ಸ್, ಈ ಥರ ಹಿಂಗೆ ಮಜ್ಜಿಗೆ ರೋಗ ಬಿದ್ದುಬಿಟ್ಟೈತಿ ನೋಡ್ರಿ. ನೋಡ್ರಿ ಚವಳಿ ಕಾಯಂಕರ ಒಂದು ಆಗೇ ಇಲ್ಲ ನೋಡ್ರಿ ಫ್ರೆಂಡ್ಸ್. ನೋಡ್ರಿ ಇದು ಏನೂ ಬರೋದೇ ಇಲ್ಲ ನೋಡ್ರಿ ಫ್ರೆಂಡ್ಸ್. ಎಲ್ಲ ಚವಳಿ ಗಿಡ ಎಲ್ಲ ರೋಗ ಬಿದ್ದು ಹೆಂಗೆ ಹೋಗ್ಬಿಟ್ಟೈತಿ ನೋಡ್ರಿ ಫ್ರೆಂಡ್ಸ್. ನೋಡ್ರಿ ಮಜ್ಜಿಗೆ ರೋಗ ಹೆಂಗೆ ಬಿದ್ದುಬಿಟ್ಟೈತಿ ನೋಡ್ರಿ. ನೋಡ್ರಿ ಇದು ನಾವು ಭಾಳ ಹಚ್ಚಿಬಿಟ್ಟೇವೆ ನೋಡ್ರಿ ಚವಳಿ ಗಿಡ. ಅಂದ್ರೆ ರೇಟ್ ಇರ್ತದೆ ಅಂತೇಳಿ ಹಚ್ಚಿಬಿಟ್ಟೇವ್ರಿ ಫ್ರೆಂಡ್ಸ. ನೋಡ್ರಿ ಇದ್ರೊಳಗೆ ಒಂದಂದ್ರೆ ಒಂದು ಚವಳಿಕಾಯಿನೇ ಇಲ್ಲ ನೋಡ್ರಿ ಫ್ರೆಂಡ್ಸ. ನೋಡ್ರಿ ಈಗ ನಾವು ಹಂಗೆ ಉಳ್ಳಾಗಡ್ಡಿನೂ ತುಂಬಾಕತ್ತೇವೆ ನೋಡ್ರಿ. ನೋಡ್ರಿ ಈಗ ಉಳ್ಳಾಗಡ್ಡಿ ಬಳತಾ ಹೊಡೆದು ಈಗ ಒಂದು ಎರಡು ಸಾರಿ ಕಳ್ಸೇವೆ ನೋಡ್ರಿ ಫ್ರೆಂಡ್ಸ್ ಉಳ್ಳಾಗಡ್ಡಿ. ನೋಡ್ರಿ ಫ್ರೆಂಡ್ಸ್ ಭಾಳ ತುಂಬಿಲ್ಲ, ನಾವೇ ತುಂಬಾಕತ್ತೇವೆ ನೋಡ್ರಿ ಮನೆಯವರು. ಈಗ ಒಂದು 10 PCB ಆಗ್ಯಾವ ನೋಡ್ರಿ ಫ್ರೆಂಡ್ಸ. ನೋಡ್ರಿ ಎಲ್ಲ ಗಾಡ್ಡಿ ಎಲ್ಲ ಸಣ್ಣ ಆಗಿಬಿಟ್ಟಾವ ನೋಡ್ರಿ ಫ್ರೆಂಡ್ಸ್, ಭಾಳ ದಪ್ಪ ಏನಿಲ್ರಿ. ಇವು ಬ್ಯಾಸಿಗೆ ಗಡ್ಡಿ ನೋಡ್ರಿ, ನಾವು ಈಗ ತುಂಬಾಕತ್ತೇವ್ರಿ. ಯಾಕಪ್ಪ ಅಂದ್ರೆ ಈಗ ಕೆಡ್ಲಾಕತ್ತಾವ ನೋಡ್ರಿ. ಈಗ ಮೆಕ್ಕೆಜೋಳಕ್ಕದೆಲ್ಲ ನೀರು ಹೊಡೆದು ಎಲ್ಲ ಬಾಯಿ ಎಲ್ಲ ಖಾಲಿ ಆಗಿಬಿಟ್ಟೈತಿ ನೋಡ್ರಿ. ಮಳೆಗಾಲ ಅಂದ್ರೆ ಮಳೆಗಾಲ, ಯಾಕಪ್ಪ ಅಂದ್ರೆ ಮಳೆಗಾಲ ಬಾವಿ ಎಲ್ಲ ಫುಲ್ ಖಾಲಿ ಆಗಿಬಿಟ್ಟೈತಿ ನೋಡ್ರಿ. ಎಷ್ಟು ಮಳೆಗಾಲ ಇದ್ರೂ ಬಾವಿ ಯಾಕೆ ಖಾಲಿ ಆಗೈತಪ್ಪ ಅಂದ್ರೆ ಮಳೆ ಜಿಟ್ಟಿದೆ ಫ್ರೆಂಡ್ಸ್. ಅದಕ್ಕೆ ನೀರೇ ಇವೆಲ್ಲ ಮೆಕ್ಕೆಜೋಳಕ್ಕದೆಲ್ಲ ನೀರು ಹೊಡೆದು ಖಾಲಿ ಆಗಿಬಿಟ್ಟಾವ ನೋಡ್ರಿ ಫ್ರೆಂಡ್ಸ್. ಈಗ ಬಾವಿ ತೋರಿಸ್ತೀನಿ ಬರ್ರಿ ಫ್ರೆಂಡ್ಸ್. ನೋಡ್ರಿ ಫ್ರೆಂಡ್ಸ್, ಒಳಗೆಲ್ಲ ಗಾಳು ಭಾಳ ಬಿದ್ದುಬಿಟ್ಟೈತಿ ನೋಡ್ರಿ. ಅಂದ್ರೆ ಮಣ್ಣು ಕಲ್ಲು ಎಲ್ಲ ಭಾಳ ಬಿದ್ದುಬಿಟ್ಟೈತಿ ನೋಡ್ರಿ ಫ್ರೆಂಡ್ಸ್. ನೋಡ್ರಿ ಗಿಡನೂ ಒಳಗೆ ಬಿದ್ದುಬಿಟ್ಟೈತಿ. ಮೊದಲೆಲ್ಲ ಬಾವಿ ಎಲ್ಲ ತುಂಬಿಬಿಟ್ಟಿತ್ರಿ. ಈಗ ನೀರು ಒಂದು ವಾರ ಚಾಲು ಮಾಡಿದ್ಗಳೇ ನೋಡ್ರಿ ಫ್ರೆಂಡ್ಸ್, ಎಲ್ಲ ನೀರೆಲ್ಲ ಒಳಗೆ ಹೋಗಿಬಿಟ್ಟಾವು. ನೀರು ಬರೋದೇ ಕಮ್ಮಿ ಆಗಿ